ಮಂಡ್ಯ ಟು ಚಿಕ್ಕಬಳ್ಳಾಪುರ ಕರ್ಕೊ ಬರ್ಬೋದು ಸುಮಲತಾ ಮೇಡಮ್ ಅವ್ರನ್ನ ಅನ್ನೋ ಆಫರ್ ಇಡಬಹುದು ಬಿಜೆಪಿ ಹೈಕಮಾಂಡ್ ಅನ್ನೋದ್ರ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಲೋಕಲ್ ಲೀಡರ್ಸ್ನೇ ನಿಲ್ಲಿಸಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಮಂಡ್ಯ ಬದಲು ಸಂಸದೆ ಸುಮಲತಾಗೆ ಚಿಕ್ಕಬಳ್ಳಾಪುರ ಆಫರ್ ಕೊಡೋ ಸಾಧ್ಯತೆ ಬಗ್ಗೆ ಬಿಜೆಪಿ ವಲಯದಲ್ಲಿ ಮಾತುಕತೆ ಆಗ್ತಾ ಇದೆ. ಅಸಮಾಧಾನಿತರಿಗೆ ಆಫರ್ ಕೊಡೋ ಕ್ಷೇತ್ರವಾದ ಚಿಕ್ಕಬಳ್ಳಾಪುರ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಅದರಲ್ಲೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೈತ್ರಿ ಟಿಕೆಟ್ ಗೊಂದಲದಲ್ಲಿ ಮುಳುಗಿದ್ದು ಒಂದ್ ಕಡೆ ಸಿಟಿ ರವಿ ಆಯ್ತು, ಡಿ.ವಿ. ಸದಾನಂದ ಗೌಡ್ರ ಆಯ್ತು, ಎಚ್.ಡಿ.ಕೆ ಆಯ್ತು, ಈಗ ಸುಮಲತಾ ಅವರ ಸರದಿ ಒಬ್ಬೊಬ್ಬರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಮಂಡ್ಯ ಬದಲು ಸಂಸದೆ ಸುಮಲತಾ ಅವರನ್ನ ಚಿಕ್ಕಬಳ್ಳಾಪುರಕ್ಕೆ ತರೋಣ ಅಂತ. ಆದ್ರೆ ಈಗ ಅಲ್ಲೂ ಇಬ್ರು ಲೋಕಲ್ ಲೀಡರ್ಸ್ ಗಳು ಫೈಟ್ ಕೊಡ್ತಾ ಇದ್ದಾರೆ. ಒಂದು ಸುಧಾಕರ್ ಅವರು, ಮತ್ತೊಂದು ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವ್ರು ನಿಂತ್ಕೊಳ್ತೀನಿ ಅಂತ ಒಂದ್ ರೀತಿ ಒತ್ತಾಯ ಮಾಡ್ತಾ ಇದಾರೆ, ನಮ್ಗೆ ಟಿಕೆಟ್ ಕೊಡಿ ಅಂತ. ಅದರ ನಡುವೆ ಒಬ್ಬೊಬ್ಬರ ಹೆಸರು ಅಲ್ಲಿಗೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿಗಳಲ್ಲಿ ತಳಮಳ ಶುರುವಾಯಿತು. ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ. ಹೊರಗಿನವರಿಗೆ ಮಣೆ ಹಾಕಕ್ ಹೋಗ್ಬೇಡಿ, ನೀವು ಕೊಟ್ರೆ ಇಲ್ಲಿನವ್ರಿಗೆ ಕೊಡಿ, ಸ್ಥಳೀಯರಿಗೆ ಕೊಡಿ. ಸುಧಾಕರ್ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ಕ್ಯಾಂಪೇನ್ ಶುರುವಾಗಿದೆ. ಲೋಕಲ್ ಲೀಡರ್ಸ್ಗೆ ಕೊಡಿ, ಸ್ಥಳೀಯ ಅಭ್ಯರ್ಥಿಗೆ ನಮ್ಮ ಮತ ನಮ್ಮ ಬೆಂಬಲ ಅಂತ. ಬಟ್ ಇದ್ಯಾವುದಕ್ಕೂ ಮಣೆ ಸೊಪ್ಪಾಗುತ್ತಾ ಹೈಕಮಾಂಡ್ ಅಥವಾ ಇಲ್ವಾ ಗೊತ್ತಿಲ್ಲ. ಹೊರಗಿನವರಿಗೆ ಬೆಂಬಲ ಇಲ್ಲ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿಗಳಲ್ಲಿ ತಳಮಳ ಶುರುವಾಯಿತು. ಇಲ್ಲಿ ತನಕ 5-6 ಹೆಸರು ಮುನ್ನೆಲೆಗೆ ಬಂದು ಹೋಗ್ಬಿಡ್ತು. ಯಾರಾಗ್ತಾರೆ ಅದೇ ಕುತೂಹಲ. ಮೈತ್ರಿ ಶಕ್ತಿಯ ಪ್ರಯೋಗ ಇಲ್ಲಾಗತ್ತೆ ಸರಿ, ಬಟ್ ಇಲ್ಲಿ ಗೆಲ್ಲುವ ಪ್ರಾಬಬಿಲಿಟಿ ಜಾಸ್ತಿ ಬಿಜೆಪಿಗೆ ಇರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ನೋಡಿ, ಈ ತರ ಅತೃಪ್ತಿಗಳು ಮುನ್ನೆಲೆಗೆ ಬರುತ್ತೆ. ಅತೃಪ್ತಿ ಯಾವ ತರ? ಹೊರಗಿನವ್ರು ಬೇಡ, ಇದು ಟ್ರಾನ್ಸ್ಫರ್ ಕ್ಷೇತ್ರ ಅಲ್ಲ, ಪುನರ್ವಸತಿ ಕ್ಷೇತ್ರ ಅಂತ ಅಂದ್ಕೊಳ್ಬೇಡಿ ನೀವು ಚಿಕ್ಕಬಳ್ಳಾಪುರನ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಮುದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುದುಕೃಷ್ಣ, ಟ್ರಾನ್ಸ್ಫರ್ ಕ್ಷೇತ್ರವಾಗಿ ಚಿಕ್ಕಬಳ್ಳಾಪುರವನ್ನ ಪರಿಗಣನೆ ಮಾಡಬೇಡಿ, ಇದು ಪುನರ್ವಸತಿ ಕ್ಷೇತ್ರ ಅಲ್ಲ ಅಂತ ಸ್ಥಳೀಯ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಎಷ್ಟು ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದು ಪ್ರಶ್ನೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ? ಖಂಡಿತ ಮಮತಾ, ಆರಂಭದಿಂದಲೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಗಳಾಗಿ ಕಣದಲ್ಲಿರುವಂತದ್ದು, ಚುನಾವಣಾ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇರುವಂತದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದ್ ಕಡೆ, ಮತ್ತೊಂದು ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರು ತಮ್ಮ ಪುತ್ರನ ಜೊತೆ ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಇಬ್ರು ಕೂಡ ನಾನಾ ನೀನಾ ಅಂತ ಹೇಳಿ ಸರ್ವ ಶತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂತ ಕಾತರದಿಂದ ಅವರಿಬ್ರು ಕಾಯ್ತಾ ಇದ್ರು. ಆದ್ರೆ ಬದಲಾದಂತ ರಾಜಕೀಯ ಸನ್ನಿವೇಶ ಬೆಳವಣಿಗೆಗಳಲ್ಲಿ ಈಗಾಗಲೇ ಕೂಡ ಸಿ.ಟಿ. ರವಿ ಅವರಿಗೆ ಈ ಕ್ಷೇತ್ರವನ್ನ ನಿಮ್ಗೆ ಕೊಡ್ತೀವಿ, ನೀವು ಹೋಗಿ ಅಲ್ಲಿ ನಿಂತ್ಕೊಡಿ ಅಂತ ಮಾತನ್ನ ಹೈಕಮಾಂಡ್ ಹೇಳಿತ್ತು ಅಂತಕ್ಕಂಥ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೀಡು ಮಾಡಿತ್ತು. ತದನಂತರ ಸಿ.ಟಿ. ರವಿ ಅವರು ಅದನ್ನ ನಯವಾಗಿ ತಿರಸ್ಕರಿಸಿದ್ರು. ಕಾರಣ ಯಾಕೆಂತಂದ್ರೆ, ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ನಿಮ್ಮ ಇಬ್ಬರನ್ನ ಅಂದ್ರೆ ಏನು ಪ್ರಬಲ ಆಕಾಂಕ್ಷಿಗಳಿದೆ, ಅವರನ್ನು ಎದುರಾಕೊಂಡೋಗಿ ನಾನು ಅಲ್ಲಿ ಚುನಾವಣೆಗೆ ನಿಲ್ಲುವಂತಹ ಪ್ರಶ್ನೆ ಇಲ್ಲ, ಹಾಗಾಗಿ ನಾನಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ತದನಂತರ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಿಂದ ನಿಂತರೆ ಗೆಲ್ಲುವಂತಹ ಅವಕಾಶ ಬಹಳಷ್ಟಿದೆ, ಅಲ್ಲಿರುವಂತಹ ಇಬ್ಬರು ಆಕಾಂಕ್ಷಿಗಳು ಕೂಡ ಈಗಾಗಲೇ ಕೂಡ ಸಂಘರ್ಷಕ್ಕಿಳಿದಿದ್ದಾರೆ, ಹಾಗಾಗಿ ನೀವು ಹೋಗಿ ಒಂದು ಸ್ಪರ್ಧೆಯನ್ನ ಮಾಡಿ ಅಂತಹ ಮನವಿಯನ್ನ ಅಮಿತ್ ಶಾ ಅವರು ಮಾಡಿದ್ರು ಅನ್ನೋಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಅದನ್ನು ಕೂಡ ಕುಮಾರಸ್ವಾಮಿ ಅವರು ನಯವಾಗಿ ತಿರಸ್ಕರಿಸಿದರೆ. ಕಾರಣ ಅವ್ರಿಗಾಗಲೇ ಕೂಡ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನೋಂತ ಮಾತನ್ನ ಸ್ಪಷ್ಟಪಡಿಸಿದರೆ. ಮತ್ತೊಂದು ಅವರು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಕೂಡ ನನಗೆ ಇಷ್ಟ ಇಲ್ಲ ಅನ್ನೋಂತ ಮಾತುಗಳನ್ನ ಹೇಳಿದರೆ ಅಂತಕ್ಕಂಥದ್ದು ಕೂಡ ನಿನ್ನೆವರೆಗೂ ಕೂಡ ಇದ್ದಂತ ವಿಚಾರ. ಈ ಮಧ್ಯದಲ್ಲಿ ಸದಾನಂದ ಗೌಡರಿಗೂ ಕೂಡ ಯಡಿಯೂರಪ್ಪನವರು ಒಂದ್ ಕಡೆಯಲ್ಲಿ ಬೆಂಗಳೂರು ಉತ್ತರ ಸಿಗದಂತಹ ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಅವರು ಕೂಡ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅನ್ನೋಂತ ಮಾತನ್ನ ಹೇಳಿದ್ರು ಅಂತ ಕೂಡ ವಿಚಾರ ಕೂಡ ಬಹಳಷ್ಟು ಕೇಳಿ ಬಂದಿತ್ತು. ಈಗ ಕೊನೆಯದಾಗಿ ಈಗ ಒಂದು ರೀತಿ ಚಿಕ್ಕಬಳ್ಳಾಪುರ ಎಲ್ಲೋ ಒಂದ್ ರೀತಿ ಯಾರು ಅಸಮಾಧಾನಿತರಿದ್ರೆ ಅವರನ್ನ ಸಮಾಧಾನ ಮಾಡುವಂತ ಸಲುವಾಗಿ ಚಿಕ್ಕಬಳ್ಳಾಪುರವನ್ನ ಹೈಕಮಾಂಡ್ ಬಳಸ್ಕೊಳ್ತಾ ಇದೆಯಾ, ಅವರಿಗೆ ಆಫರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನೋಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಈಗ ಸುಮಲತಾ ಅವರ ಹೆಸರು ಕೂಡ ನಿನ್ನೆ ರಾತ್ರಿಯಿಂದ ಕೇಳಿ ಬರ್ತಾ ಇದ್ವು. ಆದ್ರೆ ಇದಕ್ಕೆ ಸ್ಥಳೀಯರ ವಿರೋಧ ಇದೆ, ಸ್ಥಳೀಯ ಆಕಾಂಕ್ಷಿಗಳ ವಿರೋಧ ಇದ್ರೆ ದಯವಿಟ್ಟು ಯಾರಿಗಾದ್ರೂ ಕೊಡಿ ನೀವು ನಮ್ಮಿಬ್ಬರಲ್ಲಿ, ಆದ್ರೆ ಬೇರೆಯವ್ರನ್ನ ಹೊರಗಿನವರನ್ನ ತಂದು ಇಲ್ಲಿ ಹಾಕ್ಬೇಡಿ ಅನ್ನೋಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಅವರ ಬೆಂಬಲಿಗರು ಪೂರಕವಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು. ಮಮತಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಚಿಕ್ಕಬಳ್ಳಾಪುರದಲ್ಲಿ ಸದ್ಯ ಕೇಳಿ ಬರ್ತಾ ಇರೋ ಕೂಗು ಇಲ್ಲಿನವ್ರಿಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ. ಸೇಮ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಆಗಿತ್ತಲ್ಲ, ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಶುರುವಾಗಿದ್ದ ಸ್ಥಳೀಯ ಲೀಡರ್ಸ್ ಗಳಿಗೆ ಟಿಕೆಟ್ ಕೊಡಿ ಅಂತ. ಅದೇ ರೀತಿಯ ವಾತಾವರಣ ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ದಿನಕ್ಕೊಬ್ಬರ ಹೆಸರು ರೇಸ್ನಲ್ಲಿದೆ. ಇದೆಲ್ಲದರ ನಡುವೆ ಅಂತಿಮವಾಗಿ ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಯಾರು ಅನ್ನುವಂಥದ್ದೇ ಇಲ್ಲಿ ತನಕ ಪ್ರಶ್ನೆಯಾಗಿ ಉಳ್ಕೊಂಡಿದೆ.